ಸೋಮನಾಥ ಅನ್ನೋದೇ ಬಹಳ ಒಂದು ರೋಚಕ ಹೆಸರು. ಅಂತಹ ಸೋಮನಾಥ ನಿಮಗೆ ನಾವು ಹೇಳಿದ ಕೂಡಲೇ ಸೋಮನಾಥದ ಪರಿಚಯ ಆಗೋದು 1000 ವರ್ಷದ ಹಿಂದೆ ನಾವು ದಾಳಿಗೆ ಒಳಗಾದಂತಹ ಸೋಮನಾಥದ ಪರಿಚಯ ಆಗೋದು. ಪ್ರಾಯಶಃ ಎಲ್ಲಿಯೂ ನಿಮಗೆ ಸಿಗಲಿಕ್ಕಿಲ್ಲ ಅಂತಹ ಮಂದಿರ. ಮುಖ್ಯವಾಗಿ ಮಂದಿರ ಇದೆ, ಮಂದಿರದಲ್ಲಿ ಮೂರ್ತಿ ಕಾಣಿಸ್ತಾ ಇಲ್ಲ, ಮೂರ್ತಿ ಸ್ಥಾಪನೆ ಮಾಡಿದರೂ ಅದನ್ನು ಹೋಗಿರಬಹುದು. ನಮ್ಮಲ್ಲಿ ಕಾಮಶಾಸ್ತ್ರ ಅನ್ನೋದೇ ಶಾಸ್ತ್ರ. ಅದು ಈಗ ಇದ್ದ ಹಾಗೆ ಆವಾಗ ಜನ ಇರಲಿಲ್ಲ, ತುಂಬ ಕಡಿಮೆ ಇದ್ದರು. ಯುದ್ಧಕ್ಕೆ ಹೋಗ್ಲಿಕ್ಕೆ ಜನ ಬೇಕು. ಯುದ್ಧಕ್ಕೆ ಹೋದವ ಅವ ವಿರಕ್ತನಾಗಬಹುದು. ನಮಸ್ಕಾರ. ಇತಿಹಾಸದ ಯಥಾರೂಪ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ತುಂಬಾ ಅದ್ಭುತವಾದಂತಹ ಕಾರ್ಯಕ್ರಮಗಳ ಸರಣಿಯನ್ನು ನಿಮಗೆ ನಾವು ಕೊಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್ಗೆ ಧನ್ಯವಾದವನ್ನು ಹೇಳ್ತಾ ನಮ್ಮ ಈ ಸರಣಿಯನ್ನು ನಡೆಸ್ಕೊಡ್ತಾ ಇರುವಂಥ ಸದ್ಯೋಜಾತ ಭಟ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸಂಚಿಕೆಯಲ್ಲಿ ಅವರು ಸೋಮನಾಥಪುರ ಅಲ್ಲಿನ ದೇವಸ್ಥಾನದ ಬಗ್ಗೆ, ಅಲ್ಲಿನ ಇತಿಹಾಸದ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿನ ವಿಶೇಷತೆ ಏನು ಮತ್ತು ಐತಿಹ್ಯ ಏನು? ಸೋಮನಾಥ ಅನ್ನೋದೇ ಬಹಳ ಒಂದು ರೋಚಕ ಹೆಸರು. ಈಗ ಭಾರತದಲ್ಲಿ ಸುಮಾರು 60 ಕಿಲೋಮೀಟರ್ ಮಧ್ಯದಲ್ಲಿ ಒಂದೊಂದು ಸೋಮನಾಥ ಬರುತ್ತೆ. ಸೋಮನಾಥ ಅನ್ನೋದು ಸಾಮಾನ್ಯ, ಸೋಮ ಅನ್ನೋದು ಚಂದ್ರನಿಗಾದರೂ ಸೋಮನಾಥ ಅನ್ನೋದು ಸೂರ್ಯನಿಗೆ. ಸೂರ್ಯ, ಲಾಸ್ಟ್ ಟೈಮ್ ನೀವು ಇದ್ರ ಬಗ್ಗೆ ಮಾತಾಡಿದ್ರಿ. ಕರೆಕ್ಟು. ಸೂರ್ಯನಿಗೆ ಬೋರ್ಗಲ್ಲ ಮೇಲೆ ನೀರು ಸುರಿದಂಗೆ ಆಯ್ತು. ಆ ಸೂರ್ಯನಿಗೆ ನಾವು ಹೇಳುವಂಥದ್ದು ಸೋಮನಾಥ ಅಂತ. ಕರೆಕ್ಟ್. ಅಂತಹ ಸೋಮನಾಥ ನಿಮಗೆ ನಾವು ಹೇಳಿದ ಕೂಡಲೇ ಸೋಮನಾಥದ ಪರಿಚಯ ಆಗೋದು 1000 ವರ್ಷದ ಹಿಂದೆ ನಾವು ದಾಳಿಗೆ ಒಳಗಾದಂತಹ ಸೋಮನಾಥದ ಪರಿಚಯ ಆಗೋದು. ಅದು ನಮ್ಮ ನಾಡಿನಲ್ಲಿ, ಕರ್ನಾಟಕದಲ್ಲಿ ಸೋಮನಾಥಪುರ ಇದೆ. ಅದ್ಭುತವಾದ ಕೆತ್ತನೆಗಳನ್ನು ಒಳಗೊಂಡಂತಹ ಸೋಮನಾಥ ಅದು. ಮೇಲ್ಗಡೆ ಇವರು ಈ ಯಕ್ಷರ ಪ್ರತಿಮೆಗಳಿವೆ. ಕೈಯಲ್ಲಿ ಬರಿತಾ ಇರುವಂಥ ಸಾಹಿತ್ಯವನ್ನು ರಚನೆ ಮಾಡ್ತಿರುವಂಥ ಯಕ್ಷನ ಮೂರ್ತಿ ಇದೆ. ಇಡೀ ಮಂದಿರದ ಸುತ್ತ ಮಹಾಭಾರತದ ಕೆತ್ತನೆಗಳಿವೆ. ಪ್ರಾಯಶಃ ಎಲ್ಲಿಯೂ ನಿಮಗೆ ಸಿಗಲಿಕ್ಕಿಲ್ಲ ಅಂತಹ ಮಂದಿರ. ದೇವರಿಲ್ಲ, ಪೂಜೆ ನಡೀತಾ ಇಲ್ಲ, ಇತಿಹಾಸದ ಪಳೆಯುಳಿಕೆ ಅದು. ಅದನ್ನು ಉಳಿಸ್ಕೊಂಡು ಬರಬೇಕಾದದ್ದು. ಅದೊಂದು ಅಗ್ರಹಾರ ಆಗಿತ್ತು ಮೊದಲೇ ಅಂತ ಹೇಳಲಾಗತ್ತೆ. ಈ ದೇವಸ್ಥಾನವನ್ನು ರಚನೆ ಮಾಡಿದವ ಮಲ್ಲಿತಮ್ಮ ಅಂತ. ಮಲ್ಲಿತಮ್ಮ, ಮಸಣಿತಮ್ಮ ಅಂತ ಸಹ ಅವನನ್ನು ಹೇಳಲಾಗತ್ತೆ. ಅಂದರೆ ಕಲ್ಲಿನ ಕೆಲಸ ಮಾಡೋದು, ಕಲ್ಲಿನ ಕೆಲಸ ಮಾಡುವವ. ಈ ಒಬ್ಬನೇ ಶಿಲ್ಪಿ ಸುಮಾರಷ್ಟು ದೇವಾಲಯಗಳನ್ನು ಮಾಡಿದ. ಅಮೃತಪುರ ಅಂತ, ಅಂದರೆ ಮುಖ್ಯ ಶಿಲ್ಪಿಯಾಗಿ. ಮುಖ್ಯ ಶಿಲ್ಪಿ. ಅಮೃತಪುರ ಅಂತ, ಇದು ತ್ರಿಕೂಟೇಶ್ವರ ದೇವಸ್ಥಾನ. ಅದು 3 ಶಿಖರಗಳಿರ್ತವೆ ಅದರಲ್ಲಿ. ನಿಮಗೆ ಮೇಲಿನಿಂದ ನೋಡಿದಾಗ ಅದು ಕಾಣಿಸುತ್ತೆ, 3 ಶಿಖರಗಳು ಕಾಣಿಸ್ತವೆ. ದೂರದಿಂದ ನೋಡಿದಾಗ ಕಾಣಿಸುತ್ತೆ. ಈ ಅಮೃತೇಶ್ವರದಲ್ಲಿ ಮಾಡ್ತಾನೆ, ತರೀಕೆರೆಯಿಂದ ಒಳಗಡೆ ಅಲ್ಲಿ ಒಂದು ಮಾಡ್ತಾನೆ, ನುಗ್ಗೇಹಳ್ಳಿ ಅಂತ ಅಲ್ಲಿ ಒಂದು ಮಾಡ್ತಾನೆ. ಹಾಗೆ ಈ ಸೋಮನಾಥಪುರ ಎಷ್ಟು ಚೆಂದ ಇತ್ತು ಅಂತಂದರೆ ಈಗಲೂ ಚೆಂದ ಇದೆ, ಈಗಲೂ ನಾಶ ಆಗಲಿಲ್ಲ ಅದು. ಆ ಸೋಮನಾಥಪುರವನ್ನು ನಿರ್ಮಾಣ ಮಾಡ್ತಾನೆ ಆ ವ್ಯಕ್ತಿ. ಅದೆಷ್ಟು ಸಮಯ ತಗೊಂಡು ಅಂತ ನನಗೆ ಗೊತ್ತಿಲ್ಲ. ಆ ಸೋಮನಾಥಪುರವನ್ನು ನಿರ್ಮಾಣ ಮಾಡಿ, ಇಡೀ ಸೋಮನಾಥಪುರದ ನಿರ್ಮಾಣ ಆದ ನಂತರ ಅಲ್ಲಿಯ ಪ್ರತೀತಿ ಇರುವಂಥದ್ದು, ಸೋಮನಾಥಪುರವನ್ನು ಶಿಲ್ಪಿ ಅವ ನಿರ್ಮಾಣ ಮಾಡ್ತಾನೆ. ಜಕ್ಕಣ್ಣನಂತೆ ಅವ ಪ್ರಸಿದ್ಧನಾಗಿದ್ದ. ಶಿಲ್ಪಕಲೆ ಬಹಳ ಚೆಂದ ಇದೆ. ನಿರ್ಮಾಣ ಮಾಡಿದ ನಂತರ ಅವ ಅದನ್ನು ದೇವತೆಗಳು ನೋಡ್ತಾರಂತೆ. ನೋಡಿದಾಗ ಇದು ಭೂಮಿಯ ಮೇಲಿರಬೇಕಾದ್ದಲ್ಲ, ಇದು ಮೇಲೆ ಸ್ವರ್ಗದಲ್ಲಿರಬೇಕಾದ್ದು. ಅಷ್ಟು ಚೆಂದ ಇತ್ತದು. ಅದನ್ನ ಎತ್ಕೊಂಡು ಹೋಗ್ತಾರೆ ಅವರು, ಮೇಲೆ ಎತ್ತುತ್ತಾರೆ. ಎತ್ತಲಿಕ್ಕೆ ಪ್ರಯತ್ನ ಮಾಡುವಾಗ ಕೋಳಿ ಕೂಗ್ತು. ಪೂರ್ತಿ ದೇವಾಲಯ. ಹೌದು, ಕೋಳಿ ಬೆಳಗಾದ ತಕ್ಷಣ ಅದು ಬೆಳಗಾದ ತಕ್ಷಣ ಅವ್ರಿಗೆ ಎತ್ತಲಿಕ್ಕೆ ಆಗೋದಿಲ್ಲ, ಮತ್ತೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅದನ್ನಲ್ಲೇ ಬಿಡ್ತಾರೆ. ಇದು ಪ್ರತೀತಿ ಅಲ್ಲ, ಅದು ಈಗ ಅದರ ಧ್ವಜಸ್ತಂಭ ಅನ್ನೋದು ಪಕ್ಕದಲ್ಲಿದೆ.
ದೇವಸ್ಥಾನದ ಪಕ್ಕದಲ್ಲಿ ಧ್ವಜಸ್ತಂಭ ಕಾಣುತ್ತೆ ನಮಗೆ. ಅಂದ್ರೆ ನೇರ ನೇರ ಇಲ್ಲ, ಗರ್ಭಗುಡಿಗೆ ಇದಾಗುವ ಹಾಗಿಲ್ಲ, ನೇರ ಅದು ಆಗಿ ಕಾಣುವ ಹಾಗಿಲ್ಲ. ಕಾಣಿಸುವುದಿಲ್ಲ. ಅಂತಹ ದೇವಸ್ಥಾನ ಪ್ರಾಯಶಃ ಕರ್ನಾಟಕದಲ್ಲಿ ಬಹಳ ದೇವಸ್ಥಾನಗಳಿವೆ. ಬೇರೆ ಬೇರೆ ದೇವಸ್ಥಾನಗಳನ್ನು ನಾವು ನೋಡ್ತಾ ಹೋದರೆ ಆ ದೇವಸ್ಥಾನಗಳ ಪರಂಪರೆ ನೀವು ನೋಡಿದರೆ, ಆ ಮಂದಿರಗಳ ಪರಂಪರೆ ಆಶ್ಚರ್ಯ ಹುಟ್ಟಿಸುತ್ತೆ. ಇಲ್ಲಿ ಇರೋ ದೇವರು, ಇಲ್ಲಿ ಯಾವ ದೇವರು ಇಲ್ಲ ಅಲ್ಲಿ ಆ್ಯಕ್ಚುಲಿ, ಅದೇನು ಪೂಜೆ ನಡೆಯುವುದಿಲ್ಲ. ಕಾರಣ? ಕಾರಣ ಮುಂದೆ ಅದು ಬರಲಿಲ್ಲ, ಅದಕ್ಕೆ ಯಾವ ಇದು ಬರಲಿಲ್ಲ. ಅದ್ರ ಮೇಲೆ ಕುವೆಂಪು ಅವರು ಕವನ ಕಟ್ಟಿದರು, ಗಂಟೆಗಳ ದನಿ ಇಲ್ಲ ಅಂತೆಲ್ಲ ಬರುತ್ತೆ. ಸೊ ಅದಕ್ಕೆ ಕಾರಣಗಳು ಕೂಡ ಗೊತ್ತಿಲ್ಲ. ಕಾರಣಗಳು ಗೊತ್ತಿವೆ, ಆದರೆ ಅದನ್ನ ಹೇಳುವಷ್ಟ ಇಲ್ಲ. ಅಂದರೆ ಒಂದು ಸೂಚ್ಯವಾಗಿ ಹೇಳೋದಾದರೆ, ಸೂಚ್ಯವಾಗಿ ಮಂದಿರ ಇದೆ, ಮಂದಿರದಲ್ಲಿ ಮೂರ್ತಿ ಕಾಣಿಸ್ತಾ ಇಲ್ಲ. ಮೂರ್ತಿ ಸ್ಥಾಪನೆ ಮಾಡಿದರೂ ಅದನ್ನು ಹೋಗಿರಬಹುದು, ನಾಶ ಆಗಿರಬಹುದು, ಮಾಡಿರಬಹುದು. ಹೌದು. ಆದರೆ ಅದು ಬಹಳ ಅಲ್ಲಿ ಚತುರ್ವೇದಿ ಮಂಗಲ ಇತ್ತು. ಚತುರ್ವೇದಿ ಮಂಗಲ ಅಂದರೆ ಒಂದು ಅಗ್ರಹಾರ. ಅಗ್ರಹಾರದ ಮಧ್ಯದಲ್ಲಿ, ಅಗ್ರಹಾರ ಅನ್ನೋದು ನಮ್ಮಲ್ಲಿ ಸಾಮಾನ್ಯವಾಗಿ ಎಲ್ಲರ ಬಳಕೆಯಲ್ಲಿ ಬ್ರಾಹ್ಮಣರಿಗೆ ಇರುವಂತಹ ಒಂದು ವ್ಯವಸ್ಥೆ ಅಂತ. ಅಗ್ರಹಾರ ಅನ್ನೋದು ಒಂದು ರಾಜ ವ್ಯವಸ್ಥೆಯಲ್ಲಿ ರಾಜರಿರಬೇಕಾದಂತಹ ಒಂದು, ರಾಜರು ಅವರ ಕ್ವಾರ್ಟರ್ಸ್, ಅವರ ಸೇವಕರಿಗೆ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ. ಅದರಲ್ಲಿ ಚತುರ್ವೇದಿ ಮಂಗಲ ಅಂದರೆ ಇದು ಈ 4 ವೇದಗಳನ್ನು ಪಾಠ ಮಾಡ್ತಾ ಇದ್ದಂತಹ ಒಂದು ಸಣ್ಣ ಸ್ಥಳ. ಅಲ್ಲಿ ಬ್ರಾಹ್ಮಣರು ಇರ್ತಾಯಿದ್ರು, ಅದು ಸಹ ಅಲ್ಲಿತ್ತು ಅಂತ ಹೇಳಲಾಗುತ್ತೆ. ಹೀಗೆ ಸೋಮನಾಥ ಬಹಳ ದೊಡ್ಡ ಕಲೆಯ ಬೀಡದು. ನೀವು ಇಲ್ಲಿ ಬೇಲೂರು ಹಳೆಬೀಡು ಹೇಗೆ ನೋಡ್ತಿರೋ ಅದೇ ರೀತಿ ಸೋಮನಾಥಪುರವನ್ನು ನೋಡಬೇಕಾದಂತಹ ಒಂದು ಬಹಳ ಅಷ್ಟು ಪ್ರಚಲಿತ ಇದೆಯಾ, ಪ್ರತೀತಿ ಇದೆ, 1000 ವರ್ಷ ಇತಿಹಾಸ ಪ್ರಚಲಿತ ಇದೆ. ಅಂದರೆ ಸೋಮನಾಥಪುರ ಅನ್ನೋದು ಪ್ರಚಲಿತ ಇದೆ ಈಗ. ಅಂದರೆ ಅದು ಒಂದೇ ದೇವಸ್ಥಾನ ಇರುತ್ತೆ. ಇಲ್ಲಿ ಹೋದರೆ ನಿಮಗೆ ಬೇಲೂರು ಹಳೆಬೀಡಲ್ಲಿ ಬೇಕಾದಷ್ಟು ದೇವಸ್ಥಾನಗಳು ಸಿಗ್ತವೆ. ಅದೊಂದೇ ಕಾರಣವಾ ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದಾ? ಬೇರೆ ಬೇರೆ ಕಾರಣಗಳಿರ್ಬೋದು, ಹೋಗುವುದು ಕಷ್ಟ, ಹೀಗೆಲ್ಲ ಇರ್ಬೋದು. ಆದರೆ ನೋಡಬೇಕಾದಂತ. ಮತ್ತು ಅಂದರೆ ಈಗ ಪ್ರವಾಸೋದ್ಯಮದ ನಿಟ್ಟಿನಿಂದ ನೋಡೋದಾದರೆ ಅದ್ರ ಬಗ್ಗೆ ಕೆಲಸ ಆಗ್ತಾ ಇದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ASI ಅಂಡರ್ ಇದೆ ಅದು. ಓಕೆ. ಆದರೆ ಎಲ್ಲರಿಗೂ ಮುಕ್ತ ಅವಕಾಶ ಇದೆ, ಹೋಗ್ಬೋದು. ನೀವು ಫೋಟೋ ತೆಗಿಬೋದು, ಹೋಗ್ಬೋದು, ನೋಡ್ಬೋದು, ಬಹಳ ಚೆನ್ನಾಗಿದೆ. ಆದರೆ ಹಾಗೆ ಯಾರಾದರೂ ಒಂದು ಸ್ವಲ್ಪ ಈ ಥರದ ಒಂದು ಜಾಗ ನೋಡಬೇಕು, ಜಾಸ್ತಿ ಜನ ಯಾರೂ ಇಲ್ಲ, ಮತ್ತು ಅದರ ಶಿಲ್ಪ ವೈಭವವನ್ನು ನಾವು ಆಸ್ವಾದಿಸಬೇಕು ಅಂತಂದರೆ ಐ ಥಿಂಕ್ ಇಟ್ಸ್ ಅ ಪರ್ಫೆಕ್ಟ್ ಪ್ಲೇಸ್. ಹೌದು ಹೌದು ಹೌದು. ಅದರಲ್ಲಿ ಅಲ್ಲಿ ಹೋಗಿ ನೀವು ಬೇಕಷ್ಟು ನೋಡ್ಬೋದು, ಬೇಕಷ್ಟು ಆಸ್ವಾದಿಸ್ಬೋದು. ಇದು ಯಾವ ಶಿಲ್ಪ ಶೈಲಿ ಇಲ್ಲಿ? ಇದು ಇವರದ್ದು ಹೊಯ್ಸಳ. ಅದೇ ಕಾಲದಲ್ಲಿ ಅದೇ ಶಿಲ್ಪಿ. ಆ ಶಿಲ್ಪಿ ಅದೇ ಹೇಳಲ್ಲ, ಇಲ್ಲಿ ನೋಡಿದರೆ ನೀವು ಅಮೃತೇಶ್ವರ ದೇವಸ್ಥಾನ ನೋಡಿದರೆ ಅದಿನ್ನೂ ವಿಚಿತ್ರವಾಗಿದೆ. ಆ ದೇವಸ್ಥಾನ ಒಬ್ಬನೇ ಶಿಲ್ಪಿ ಮಾಡಿದ್ದು. ವಿಚಿತ್ರ ಅಂತೀರಿ ಅಂದರೆ ಹೌದು, ಅದನ್ನು ಹಿಂದಿನ ಹೀಗೆ ನೋಡ್ಬೇಕು ನೀವು. ಆ ವೈಭವವೇ ಬೇರೆ, ವಿಶಿಷ್ಟವೂ ಹೌದು, ವಿಚಿತ್ರವೂ ಹೌದು. ಬಹಳ ಹೀಗೆ ಒಂದು 3-4 ದೇವಸ್ಥಾನ ಅವ ಮಾಡಿದ, ಆ ಶಿಲ್ಪಿ ಮಾಡಿದ ದೇವಸ್ಥಾನ. ಮಲ್ಲಿತಮ್ಮ, ಮಸಣಿತಮ್ಮ ಅಂತ ಅವನ 2 ರೀತಿಯಲ್ಲಿ ಕರೀತಾರೆ. ಹಾಗೆ ಬಹಳ ನನಗೆ ಖುಷಿ ಕೊಟ್ಟಂತಹ ದೇವಸ್ಥಾನಗಳವು. ಇನ್ನು ಬೇರೆ ಬೇರೆ ದೇವಸ್ಥಾನಗಳಿವೆ, ಅವೆಲ್ಲ ಸಾಮಾನ್ಯ. ಮತ್ತು ವೈಶಿಷ್ಟ್ಯ ಪಡೆದಂತಹ ದೇವಸ್ಥಾನಗಳು ಇವೆ. ಕೆಲವು ದೇವಸ್ಥಾನಗಳಲ್ಲಿ ಮಿಥುನ ಶಿಲ್ಪಗಳಿವೆ. ದೇವಸ್ಥಾನಗಳಲ್ಲಿ ಯಾಕೆ ಇರ್ತದೆ ಅಂತ ಒಂದು ಪ್ರಶ್ನೆ ಬರುವುದಿರುತ್ತೆ ಸಾಮಾನ್ಯ ಜನರಲ್ಲಿ. ಮಿಥುನ ಶಿಲ್ಪ ಯಾಕಿಟ್ರು? ಅದು ಪ್ರೈವೇಟ್ ವಿಷಯ ಅಲ್ವಾ? ಪ್ರೈವೇಟ್ ವಿಷಯ. ದೇವಸ್ಥಾನದಲ್ಲಿರುವಂಥ ಅಂತಹ ಪವಿತ್ರ ದೇವಸ್ಥಾನದಲ್ಲಿ ನಮ್ಮಲ್ಲಿ ಕಾಮಶಾಸ್ತ್ರ ಅನ್ನೋದೇ ಶಾಸ್ತ್ರ. ಅದು ಹೌದು. ಮಿಥುನ ಶಿಲ್ಪ ಅಂತಂದರೆ ಈಗ ಅರ್ಥ ಆಗದಿರೋ ಸೆಕ್ಷುವಲ್ ಪೊಸಿಷನ್ಸ್ ಅಂತ ಹೇಳಿ. ಹೌದು. ಅದನ್ನು ಇಟ್ಟಂತಹ ದೇವಸ್ಥಾನಗಳು ತುಂಬ ಇವೆ ನಮ್ಮಲ್ಲಿ. ಸಾಮಾನ್ಯ ಎಲ್ಲ ದೇವಸ್ಥಾನದಲ್ಲೂ ಒಂದಾದರೂ ಇರಬೇಕಂತ ಇಲ್ಲ, ಜಾಸ್ತಿ ಅದರದ್ದೇ ಇರುತ್ತೆ. ಕಾರಣ ಅಂದರೆ ಒಂದು, ಆ ಕಾಲದಲ್ಲಿ ಜನಸಂಖ್ಯೆ ಕಡಿಮೆ. ಈಗ ಇದ್ದ ಹಾಗೆ ಆವಾಗ ಜನ ಇರಲಿಲ್ಲ, ತುಂಬ ಕಡಿಮೆ ಇದ್ದರು. ಯುದ್ಧಕ್ಕೆ ಹೋಗ್ಲಿಕ್ಕೆ ಜನ ಬೇಕು. ಯುದ್ಧಕ್ಕೆ ಹೋದವ ವಿರಕ್ತನಾಗಬಹುದು. ಹಾಗಾಗಿ ಜನ ಸೇರುವುದೆಲ್ಲಿ? ಈ ದೇವಸ್ಥಾನಗಳಲ್ಲಿ. ಇಲ್ಲಿ ರಂಗಭೋಗ ಅಂಗಭೋಗ ಎರಡೂ ನಡೆಯುತ್ತೆ. ಇಲ್ಲಿ ಜನ ಸೇರ್ತಾರೆ. ಸೇರುವಲ್ಲಿ ಇದು ನಿಷಿದ್ಧ ಅಲ್ಲ ನಮ್ಮಲ್ಲಿ.
ಅದು ಶಾಸ್ತ್ರ, ಅದು ಹ್ಮ್. ಶಾಸ್ತ್ರ ಅಂದಮೇಲೆ ಅದನ್ನ ಮಾಡಲೇಬೇಕು ಅಂತ. ಹ್ಮ್. ಹಾಗಾಗಿ ಅಲ್ಲಿ ದೇವಸ್ಥಾನದಲ್ಲಿ ಇಡ್ತಾ ಇದ್ರು ಅದನ್ನು. ಒಂದು ಅದು ನಿಷಿದ್ಧ ಅಲ್ಲ ಅಂತ ತೋರಿಸ್ಲಿಕ್ಕೆ, ಒಂದು ಅದು ಮತ್ತೆ ಅದರಿಂದ ವಿರಕ್ತರಾಗಬೇಡಿ, ಆಗಬೇಡಿ ಅಂತ, ಜನ ವಿಮುಖರಾಗ್ಬೇಡಿ. ಆಗಬೇಡಿ ಅಂತ ಹೇಳಲಿಕ್ಕೆ. ಹಾಗಾಗಿ ಅದು ಕೊನೆಯದಾಗಿ ಈಗ ಅದನ್ನು ಒಂದು ಎಂತ ಅಸ್ಪೃಶ್ಯವೋ ಅದೊಂದು ನಮಗೆ ಹಾಗಲ್ಲ ಅಂತ ಅಲ್ಲ ಹಾ. ಅನ್ನೋದು. ಅಂದ್ರೆ ಅಷ್ಟು ಸಹಜವಾಗಿ ಇತ್ತು, ನಮ್ಮ ಹೌದು. ಸಂಸ್ಕೃತಿಯ ಭಾಗವಾಗಿ ಇತ್ತು, ಮತ್ತೆ ಅದು ಅನಿವಾರ್ಯ ಕೂಡ. ಹೌದು. ಒಂದು ಹೌದು. ಜನಸಂಖ್ಯೆ ವೃದ್ಧಿ ಇರ್ಬೋದು ಅಥವಾ ನಮ್ಮ ಒಂದು ಜನಾಂಗದ ವೃದ್ಧಿ ಹೌದು. ಕೂಡ ಅದು ಮುಖ್ಯ ಅನ್ನೋದು. ಆದ್ರೆ ಚಾಣಕ್ಯರು ಹೇಳುವುದೇ ಅದನ್ನ, ನೀವು ಅದನ್ನ ಸನ್ಯಾಸಿ ಮತ್ತೆ ಮಡಿ ಮಡಿ ಅಂತ ಆಗಿ ಅದು ಯಾವುದೋ ಮಡಿ ಅಲ್ಲ ಅಂತ ಹೇಳುವುದಿದೆ. ಅಲ್ಲ, ಯಾವುದೋ ರೂಪ ಪಡೀತದೆ ಇವಾಗ. ಹೌದೌದು. ಅದರಲ್ಲೇ ಒಂದು ಶಿಲ್ಪ ಇರುತ್ತೆ, ಒಂದು ಈ ಗಂಟೆ ಇದಾದಾಗೆ ಒಂದು ಚಿತ್ರ ಇರುತ್ತೆ, ಒಂದು ಅದರ ಹತ್ತಿರ ಒಂದು ಮತ್ತೊಂದು ಶಿಲ್ಪ ಇರುತ್ತೆ. ಒಂದು ಯುವತಿ ತನಗೆ ಎಲ್ಲ ಮುಚ್ಚಿಕೊಂಡಿರ್ತಾಳೆ, ಗಂಟೆ ಹಾಗೆ ಇದು ಹಾಕ್ಕೊಂಡಿರುತ್ತೆ. ಅದು ಪಕ್ಕದಲ್ಲೊಬ್ಬಳು ಮಹಿಳೆ ಇರ್ತಾಳೆ. ಅದರ ಸೂಚನೆ ಏನಂದರೆ, ಇದು ನಾಚಿಕೆದಲ್ಲ, ಇದು ನೀನು ನೋಡ್ಬೋದು ಅಂತ ನಮ್ಗೆ ಹೇಳ್ತಾ ಇರುವಂಥದ್ದು. ಇದು ನಾಚಿಕೆದಲ್ಲ, ನೀನು ನಾಚಿಕೆ ಪಟ್ಕೊಳ್ಬೇಡ, ಇದು ನೋಡು ನೀನು ಅಂತ. ಯಾಕಂದ್ರೆ ಅದಕ್ಕೆ ಯಾವುದೇ ನಿಮ್ಗೆ ಪಾಠ ಇಲ್ಲ ಅಲ್ಲ, ಇಂಥದ್ರಲ್ಲೇ ಹೇಳಬೇಕು. ಸೆಕ್ಸ್ ಎಜುಕೇಶನ್ ಇಲ್ಲ ಹಾಗೆ ನೋಡಿ, ಯಾವಾಗ ಎಂತ ಇದಿತ್ತು. ಯಾಕಂದ್ರೆ ಅದೆಲ್ಲ ಸಮಾಜದ ಒಂದು ಹೌದು, ಎಲ್ಲವನ್ನು ಕೂಡ ಪ್ರತಿಬಿಂಬಿಸ್ತಾ ಇತ್ತು, ಎಲ್ಲದಕ್ಕೂ ಕೂಡ ಅಲ್ಲಿ ಒಂದು ಹೌದು, ಸೋರ್ಸ್ ಇತ್ತು ಅನ್ನೋದು. ಮತ್ತೆ ಆ ಬೇರೆ ರೀತಿಯ ಈಗ ಇರುವಂತ ಮೊಬೈಲ್ ಇರ್ಬೋದು ಅಥವಾ ಸಿನಿಮಾ ಇರ್ಬೋದು, ಪುಸ್ತಕಗಳು ಇರ್ಲಿಲ್ವಲ್ಲ. ಹೌದು. ಹಾಗಾಗಿ ಅದು ಬಹಳ ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ. ಹೌದು. ಥ್ಯಾಂಕ್ ಯು. ಅದೊಂದರಲ್ಲೇ ಅಲ್ಲ, ನಿಮ್ಗೆ ರಥದಲ್ಲೂ ಅದಿರ್ತಿತ್ತು. ರಥದಲ್ಲಿ ಸಹ ಹೇಳ್ಕೊಂಡು ಹೋಗುವ ರಥದಲ್ಲಿಯೂ ಅದನ್ನ ಇರ್ತಿದ್ರು. ಯಾಕಂದ್ರೆ ಜಾತ್ರೆಯಲ್ಲಿ ಜನ ಸೇರ್ತಾ ಇದ್ರು, ರಥದ ಸುತ್ತಲೂ ಅದು ಇರ್ತಾ ಇತ್ತು. ಹೀಗೆ ನಮಗೆಲ್ಲವೂ ನಾವು ಪಾವಿತ್ರ್ಯದಿಂದ ನೋಡಿದವರು, ಪವಿತ್ರದಲ್ಲಿ ಅಂತ ಅಂಶ ಇರುವಂಥದ್ದು. ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆಲ್ಲ. ಸೊ ಒಟ್ಟಿನಲ್ಲಿ ಆ ಸೋಮನಾಥಪುರ ನಾವೆಲ್ಲರೂ ಕೂಡ ಹೋಗಿ ನೋಡಲೇಬೇಕಾಗಿರುವಂಥದ್ದು. 1000 ವರ್ಷವನ್ನು ಕೂಡ ಅದು ಪೂರೈಸಿದೆ. ಹಾಗೆ ಮಸಣಿ ತಮ್ಮ ಅವರ ಒಂದು ಅದ್ಭುತ ಶಿಲ್ಪದ ಒಂದು ಕೆಲಸವನ್ನು, ಆ ಕೆತ್ತನೆ ಕೆಲಸವನ್ನು ನೋಡಿ ಆಸ್ವಾದಿಸ್ಬೋದು. ಮತ್ತು ಸೈಲೆಂಟಾಗಿ ಜಾಸ್ತಿ ಜನಜಂಗುಳಿ ಇಲ್ಲದೇ ಇರುವಂಥ ಒಂದು ವ್ಯವಸ್ಥೆ, ಬೇಲೂರು, ಹಳೆಬೀಡು ಈ ರೀತಿಯಾದಂಥ ಜಾಗಕ್ಕೆ ಹೋದರೆ ಹೇಗೆ ಕ್ರೌಡ್ ಇರುತ್ತೆ, ಇಲ್ಲಿ ಆ ಥರದ ಕ್ರೌಡ್ ಇಲ್ಲ ಅಂತ ನೋಡಿ ಬಂದವರೇ ಹೇಳ್ತಿದ್ದಾರೆ. ಸೊ ನಾನು ಕೂಡ ಆದಷ್ಟು ಬೇಗ ಹೋಗಬೇಕು ಅನ್ನುವಂಥ ಆಸೆ ಆಗ್ತಾಯಿದೆ. ಇತಿಹಾಸದ ಯಥಾರೂಪ ಸರಣಿಯಲ್ಲಿ ಈ ರೀತಿಯ ವಿಶೇಷವಾದಂಥ ಮಾಹಿತಿಗಳನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ನಾವು ನಿರಂತರವಾಗಿ ಮಾಡ್ತೀವಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಈ ರೀತಿಯ ಮಾಹಿತಿ ಬೇರೆಲ್ಲೂ ಹೆಚ್ಚು ಸಿಗೋದಿಲ್ಲ. ಹಾಗಾಗಿ ಇದನ್ನು ಜಾಸ್ತಿ ಜನರಿಗೆ ತಲುಪಿಸೋ ಮೂಲಕ ನಮ್ಮ ಪ್ರಯತ್ನಕ್ಕೆ ಇನ್ನಷ್ಟು ಉತ್ತೇಜನ ಕೊಡಿ. ಧನ್ಯವಾದಗಳನ್ನು ಮತ್ತೊಮ್ಮೆ ನಿಮಗೆ ಅಡ್ವಾನ್ಸ್ ಆಗಿ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.